ಮೂರನೇ ದಿನದ ನವರಾತ್ರಿಯ ಶುಭಾಶಯಗಳು. ಈ ವಿಡಿಯೋ ಬಂದು ಶುಕ್ರವಾರದ ವಿಡಿಯೋ, ನವರಾತ್ರಿಯ 2ನೇ ದಿನದ ವಿಡಿಯೋ. ನವರಾತ್ರಿಯ 2ನೇ ದಿನ ಆಗಿರೋದ್ರಿಂದ ಮನೆಯಲ್ಲಿ ಪೂಜೆ ಮುಗಿಸ್ದೆ. ಪೂಜೆ ಮುಗಿಸಾದ್ಮೇಲೆ ಇವತ್ತು ಶೂಟಿಂಗ್ ಇತ್ತು, ಶೂಟಿಂಗ್ ಹೋಗೋಕ್ಕೆ ರೆಡಿ ಆದೆ. ಮತ್ತು ರೋಸ್ಮೇರಿ ಸ್ಪ್ರೇ ಕೂಡ ಖಾಲಿಯಾಗಿತ್ತು. ಸ್ನಾನ ಮಾಡಿ ನಾನು ಯಾವಾಗಲೂ ಅಪ್ಲೈ ಮಾಡ್ತೀನಿ. ಇದನ್ನು ನನಗೆ ಸೌಮ್ಯ ಕೊಟ್ಟಿದ್ದು. ರೋಸ್ಮೇರಿ ಸ್ಪ್ರೇನ ರೆಡಿ ಮಾಡಿಕೊಂಡೆ. ಅದಾದಮೇಲೆ ಜ್ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಜ್ಯೂಸನ್ನ ಕೂಡ ರೆಡಿ ಮಾಡಿಕೊಂಡೆ. ಜ್ಯೂಸ್ಗೆ ನಾನು ನಾರ್ಮಲಾಗಿ ಕ್ಯಾರೆಟು, ಬೀಟ್ರೇಟು, ಆ್ಯಪಲ್ಲು, 1-2 ಗೋಡಂಬಿ, ದ್ರಾಕ್ಷಿ, ಒಣಖರ್ಜೂರ ಎಲ್ಲ ಹಾಕಿ ಜ್ಯೂಸ್ ಮಾಡ್ಕೊತೀನಿ. ಜ್ಯೂಸ್ ಮಾಡಿಕೊಂಡು ಎತ್ತಿಟ್ಕೊಂಡೆ. ಅದಾದಮೇಲೆ ಅಷ್ಟರಲ್ಲಿ ರೋಸ್ಮೇರಿ ಸ್ಪ್ರೇನ ಕುದಿಯೋಕ್ಕಿಟ್ಟಿದೆ. ಅದು ಕುದ್ದಿತ್ತು. ಅದನ್ನು ಸೋಸ್ಕೊಂಡು ಸ್ಪ್ರೇ ಮಾಡಿಕೊಂಡು ಸರಿ ಹೊರಡೋಣ ಅಂತ ಹೊರಟೆ. ಹಾಗೆ ಹೋಗ್ತಾ ಅಮ್ಮಂಗೆ ಬಾಯ್ ಹೇಳಿ ಹೊರಟೆ. ಫೈನಲಿ ಶೂಟಿಂಗ್ ಲೊಕೇಶನ್ಗೆ ರೀಚ್ ಆದೆ. ಶೂಟಿಂಗ್ ಲೊಕೇಶನ್ಗೆ ಹೋಗ್ಬೇಕಾದ್ರೆ ವೀಡಿಯೋ ಮಾಡಬೇಕು ಅಂದ್ಕೊಂಡೆ, ವೀಡಿಯೋ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಮಳೆ ಬರ್ತಾಯಿತ್ತು. ಹಂಗಾಗಿ ನಾನು ಇವ್ರ ಜೊತೆಗೆ ಮಾಡ್ತಿರೋದು 2ನೇ ಸಿನಿಮಾ. 2ನೇ ಸಿನಿಮಾ ಆಗಿದ್ದರೂ ಅವ್ರು ನನಗೆ ತುಂಬ ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾರೆ. ಅದಾದಮೇಲೆ ಅಷ್ಟು ರೆಸ್ಪೆಕ್ಟ್ ಏನಕ್ಕೆ ಕೊಡ್ತಾರೆ ಅಂದರೆ, ನಾವು ಒಂದು ಕಡೆ ಹೋದಾಗ ಯಾರ ಜೊತೆ ಹೇಗಿರಬೇಕು, ನಮ್ಮ ನಡವಳಿಕೆ, ನಮ್ಮ ಮಾತು, ಇದನ್ನು ನೋಡಿ ಅವರು ನಮ್ಮನ್ನು ರೆಸ್ಪೆಕ್ಟು, ನಮ್ಮನ್ನು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ನಾವು ಒಬ್ರಿಗೆ ಏನು ಕೊಡ್ತೀವೋ ಅದು ನಮಗೆ ರಿಟರ್ನ್ ಬರುತ್ತೆ ಅನ್ನೋದಕ್ಕೆ ಇದೇ ರೀಸನ್ನು. ನಾವು ಬಾಯಿ ತುಂಬ ಒಬ್ರನ್ನ ಮಾತಾಡಿಸ್ಕೊಂಡು ಒಬ್ರಿಗೆ ಒಳ್ಳೇದು ಮಾಡಿದ್ರೆ ಅವರು ಕೂಡ ನಮ್ಮನ್ನು ಬಾಯಿ ತುಂಬ ಮಾತಾಡಿಸಿ ನಮ್ಗೆ ಒಳ್ಳೇದನ್ನ ಬಯಸ್ತಾರೆ. ನನಗನ್ಸಿದ್ದನ್ನ ಹೇಳಿದೆ, ತಪ್ಪಾಗಿ ತಿಳ್ಕೊಬೇಡಿ. ಫೈನಲಿ ಮೇಕಪ್, ಸ್ಯಾರಿ ಚೇಂಜ್ ಮಾಡಿ ಹೇಳಿದ್ರು ಸೆಕೆಂಡ್ ಲುಕ್ಕಿಗೆ. ಸರಿ ಆಯಿತು ಅಂದ್ಬಿಟ್ಟು ಸೆಕೆಂಡ್ ಲುಕ್ಕಿಗೆ ಸ್ಯಾರಿ ಯೂಸ್ ಮಾಡೋಣ ಅಂದ್ಬಿಟ್ಟು ಸ್ಯಾರಿ ಯೂಸ್ ಮಾಡಿದೆ. ಇದು ಬಂದು ದೇವ್ರ ಮೂವಿ ಆಗಿರೋದ್ರಿಂದ ಮಾಡ್ರನ್ ಡ್ರೆಸ್ಸಸ್ ಎಲ್ಲ ಯೂಸ್ ಮಾಡೋಂಗಿಲ್ಲ. 80s ಥರನೇ ರೆಡಿ ಆಗಬೇಕು. ತುಂಬ ಹಳೆ ಕಾಲದವ್ರ ಥರ ಮೈ ತುಂಬ ಬಟ್ಟೆ ಹಾಕ್ಕೊಂಡು, ದೊಡ್ಡ ದೊಡ್ಡ ಬೊಟ್ಟು ಇಟ್ಕೊಂಡು, ಜಡೆ, ಹೂವು, ತುಂಬ ಚೆನ್ನಾಗಿ ಕಾಣಿಸ್ತೀವಿ. ಈ ಥರ ಪ್ರಾಜೆಕ್ಟ್ ಮಾಡೋದಂದರೆ ನನಗೆ ತುಂಬ ಇಷ್ಟ. ಮೈಥಾಲಜಿ ಸಿನಿಮಾ ಮಾಡೋಕ್ಕೆ ತುಂಬ ಜನ ಕಾಯ್ತಾ ಇರ್ತಾರೆ. ಅಂಥದ್ರಲ್ಲಿ ನನಗೊಂದು ಒಳ್ಳೆಯ ಆಫರ್ ಸಿಕ್ಕಿದಾಗ ನನಗೆ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಆಗಿಲ್ಲ. ಅದಕ್ಕೆ ನಾನು ಒಪ್ಕೊಂಡು ಮಾಡಿದೆ. ತುಂಬ ಚೆನ್ನಾಗಿದೆ ಕ್ಯಾರೆಕ್ಟ್ರ್. ನನ್ನ ಕ್ಯಾರೆಕ್ಟ್ರ್ ಅಂತೂ ನಾನು ಮೂವಿ ರಿಲೀಸ್ ಆದಾಗ ನಿಮಗೆಲ್ಲ ಹೇಳ್ತೀನಿ. ನೀವೆಲ್ಲರೂ ಮಿಸ್ ಮಾಡದೆ ಹೋಗಿ ನೋಡಿ. ಸರಿ ಆಯಿತು ಅಂದ್ಬಿಟ್ಟು ನಮ್ಮ ಡೈರೆಕ್ಟ್ರು ಸರ್ಗಂತೂ ನಾನು ತುಂಬ ಕ್ಲೋಸು. ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ನನ್ನ ಜೊತೆಗೆ. ಅಲ್ಲಿರೋದು ಡೈರೆಕ್ಟ್ರು ಸರ್, ಅವರ ವೈಫು, ಅಮ್ಮ, ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಅಲ್ಲಿ ಯಾರನ್ನೂ ಆರ್ಟಿಸ್ಟ್ ಥರ ನೋಡೋದೇ ಇಲ್ಲ. ಎಲ್ಲರೂ ಒಂದು ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಾರೆ. ಬ್ರೇಕ್ ಇರೋ ಟೈಮಲ್ಲಿ 1-2 ಕ್ವಶನ್ಗಳನ್ನ ಕೇಳಿದ್ರು ಈ ಸರು. ನನಗೆ ಗೊತ್ತಿರಲಿಲ್ಲ ಆನ್ಸರು. ಅವರೇ ಆನ್ಸರ್ ಕೂಡ ಹೇಳಿದ್ರು. ಫುಲ್ಲು ಎಲ್ಲರೂ ನಗ್ನಗ್ತಾ ಟೈಮ್ ಪಾಸ್ ಆಯಿತು. ನನ್ನ ದಿನ ಹೀಗಿತ್ತು. ಯಾರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮದೊಂದೊಂದು ಕಮೆಂಟು, ಲೈಕು, ಶೇರ್ ಕೂಡ ನನಗೆ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸೋ ಮಚ್.